ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪಿ ಎಫ್ ಪವನ್ ಫ್ಯಾಕ್ಟ್ಸ್. ಪವನ್ ಫ್ಯಾಕ್ಟ್ಸ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ಯಾವ ಪೊಯಮ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತ ನಿಮಗೂ ತುಂಬ ಚೆನ್ನಾಗಿ ಗೊತ್ತು. ಆನ್ ಚಿಲ್ಡ್ರನ್, ಇಟ್ ಈಸ್ ರಿಟನ್ ಬೈ ಖಲೀಲ್ ಜಿಬ್ರಾನ್. ಸೊ ಈ ಒಂದು ಪೊಯಮನ್ನು ಖಲೀಲ್ ಜಿಬ್ರಾನ್ ಅವರು ಬರೆದಿರ್ತಕ್ಕಂಥ ದಿ ಪ್ರೊಫೆಟ್ ಅನ್ನೋ ಒಂದು ವರ್ಕಿಂದ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಈ ಪೊಯಮಿಗೆ ಹೋಗೋದಕ್ಕಿಂತ ಮುಂಚೆ ಈ ಒಂದು ಪೊಯಮನ್ನು ಅವರು ಯಾಕೆ ಬರೆದ್ರು, ನಾವು ಯಾಕೆ ಓದಬೇಕು, ಸೊ ಈ ಒಂದು ಕಾನ್ಸೆಪ್ಟ್ನ ನಾವು ಅರ್ಥ ಮಾಡ್ಕೊಳ್ಳೋದು ಇಲ್ಲಿ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಶುರು ಮಾಡೋದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಇದರ ಉದ್ದೇಶ ಏನು, ಯಾಕೋಸ್ಕರ ಬರೆದ್ರು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಸೊ ಪ್ರತಿ ಪೋಷಕರು ಅಂದರೆ ಆಲ್ಮೋಸ್ಟ್ ತುಂಬ ಜನ ಪೋಷಕರಿಗೆ ತಮ್ಮ ಮಕ್ಕಳು ಹಾಗಾಗಬೇಕು ಹೀಗಾಗಬೇಕು ಅಂದರೆ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ಕೆಲವು ಟೈಮ್ ಅವ್ರ ಕೈಲಿ ಏನೋ ಒಂದು ಸಾಧಿಸೋಕ್ಕಾಗಿರಲ್ಲ. ಸೊ ಅದನ್ನು ಅವರ ಮಕ್ಕಳ ಮೂಲಕ ಅವರು ಅಚೀವ್ ಮಾಡಬೇಕು ಅನ್ನೋದನ್ನ ನೋಡ್ತಿರ್ತಾರೆ. ತಮ್ಮ ಮಗನ ಅಥವಾ ಮಗಳನ್ನ ಡಾಕ್ಟ್ರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಅಥವಾ ಏನೋ ಒಂದು ಆಫೀಸರ್ ಮಾಡಬೇಕು ಅಂತ ಅವ್ರ ಮಕ್ಕಳ ಮೇಲೆ ಬಲವಂತ ಮಾಡ್ಲಿಕ್ಕೆ ನೋಡ್ತಾರೆ. ಅಂದರೆ ಅವ್ರಿಗೆ ಅದು ಎಷ್ಟು ಸಾಧ್ಯ ಆಗುತ್ತೆ ಅಂತ ಅವ್ರ ಮಕ್ಕಳ ಕೆಪಾಸಿಟಿ, ಪೊಟೆನ್ಷಿಯಲ್ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ದೇನೆ ಒಟ್ಟಲ್ಲಿ ಅವ್ರ ಮಕ್ಕಳುಗಳು ಏನಾದರೂ ಆಗಿ ಸಕ್ಸಸ್ ಆಗಬೇಕು, ಏನೋ ಒಂದು ಇವ್ರು ಅನ್ಕೊಂಡಿದ್ದು ಆಗಬೇಕು ಅಂತ ಮಕ್ಕಳನ್ನ ಫೋರ್ಸ್ ಮಾಡ್ತಾ ಹೋಗ್ತಾರೆ. ಅಥವಾ ಇವ್ರಲ್ಲಿರ್ತಕ್ಕಂಥ ಏನೋ ಒಂದು ಗುಣಗಳಾಗಿರ್ಬೋದು, ಅಥವಾ ಇವ್ರಿಗೇನೋ ಒಂದು ಮಾಡ್ಲಿಕ್ಕೆ ಇಷ್ಟ ಇರಲ್ಲ, ಅದನ್ನು ಅವ್ರ ಮಕ್ಕಳ ಮೇಲೆ ಇಂಪೋಸ್ ಮಾಡೋದಾಗಿರ್ಬೋದು. ಸೊ ಇವೆಲ್ಲವನ್ನು ಕೂಡ ಪೋಷಕರು ತಮ್ಮ ಮಕ್ಕಳ ಮೇಲೆ ಇಂಪೋಸ್ ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಖಲೀಲ್ ಜಿಬ್ರಾನ್ ಅವರು ಈ ಒಂದು ಪೊಯಮನ್ನು ಬರೆದಿದ್ದಾರೆ. ಸೊ ಪೋಷಕರು ತಮ್ಮ ಮಕ್ಕಳ ಜೊತೆ ಹೇಗೆ ನಡ್ಕೋಬೇಕು, ಸೊ ಅವರನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಯಾವ ರೀತಿ ಇರಬೇಕು, ಪೋಷಕ ಮತ್ತು ಮಕ್ಕಳ ನಡುವಿನ ಒಂದು ಸಂಬಂಧ ಯಾವ ರೀತಿ ಇರಬೇಕು ಅನ್ನೋದನ್ನು ಈ ಒಂದು ಪೊಯಮ್ನ ಮೂಲಕ ಪೋಷಕರಿಗೆ ತಿಳಿಸ್ಲಿಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಿಮಗೆ ತುಂಬ ಜನಕ್ಕೆ ಅನಿಸ್ಬೋದು, ಪೋಷಕರಿಗೆ ಇದನ್ನು ಇನ್ಸ್ಟ್ರಕ್ಟ್ ಮಾಡ್ತಾರೆ ನಂಗಿದ್ರೆ ಅವ್ರಿಗೆ ಓದಿಸ್ಬೋದಲ್ಲ, ನಮಗೆ ಯಾಕೆ ಇಡಬೇಕಿತ್ತು ಅಂತ ನಿಮಗೆ ಅನ್ನಿಸ್ಬೋದು. ಸೊ ಅಂದರೆ ಎಲ್ಲರೂ ಕೂಡ ಒಂದಲ್ಲ ಒಂದು ಟೈಮ್ ಆದಮೇಲೆ, ಸರ್ಟೈನ್ ಪೀರಿಯಡ್ ಆದಮೇಲೆ ಅವರು ಕೂಡ ಪೋಷಕರಾಗಿ ಆಗ್ತಾರೆ. ಸೊ ಹಾಗಾಗಿ ಇದನ್ನು ಎಲ್ಲ ವಯಸ್ಸಿನವರು ಕೂಡ ಓದುವಂಥದ್ದು ಅಗತ್ಯ ಅಂತ ಹೇಳ್ತಾ ಬನ್ನಿ ಈ ಪೊಯಮನ್ನು ಶುರು ಮಾಡೋಣ. ಆ್ಯಂಡ್ ಎ ವುಮೆನ್ ಹೂ ಹೆಲ್ಡ್ ಎ ಬೇಬ್ ಅಗೇನ್ಸ್ಟ್ ಹರ್ ಬಾಸಮ್ ಸೆಡ್, ಸ್ಪೀಕ್ ಟು ಅಸ್ ಆಫ್ ಚಿಲ್ಡ್ರನ್. ಸೊ ಈ ಒಂದು ಪೊಯಮಿನ ಬಿಗಿನಿಂಗ್ ಹೇಗಾಗುತ್ತೆ ಅಂತ ನಾವು ನೋಡೋದಾದರೆ, ಒಂದು ಹೆಣ್ಮಗು ತನ್ನ ಒಂದು ಚಿಕ್ಕ ಮಗುವನ್ನು ಎತ್ಕೊಂಡು ಪ್ರೊಫೆಟ್ ಹತ್ರ ಬರ್ತಾಳೆ. ಪ್ರೊಫೆಟ್ ಅಂತ ಅಂದರೆ ಪ್ರವಾದಿ. ಸೊ ಹಾಗಾಗಿ ಪ್ರೊಫೆಟ್ ಹತ್ರ ಬರ್ತಾಳೆ. ಬಂದು ಏನು ಕೇಳ್ತಾಳೆ ಪ್ರೊಫೆಟಿನ ಅಂತಂದರೆ, ಸ್ಪೀಕ್ ಟು ಅಸ್ ಆಫ್ ಚಿಲ್ಡ್ರನ್. ಸ್ಪೀಕ್ ಟು ಅಸ್ ಆಫ್ ಚಿಲ್ಡ್ರನ್ ಅಂದರೆ ಮಕ್ಕಳನ್ನು ಹೇಗೆ ಬೆಳೆಸೋವಂಥದ್ದು, ಸೊ ಮಕ್ಕಳನ್ನ ಹೇಗೆ ನಾವು ಅಪ್ರಿಂಗ್ ಮಾಡೋವಂಥದ್ದು, ಯಾವ ರೀತಿ ಬೆಳೆಸೋವಂಥದ್ದು. ಸೊ ಅದಕ್ಕೆ ಒಂದಷ್ಟು ನನಗೆ ಸಲಹೆ ಕೊಡಿ, ಸೂಚನೆ ಕೊಡಿ, ಟಿಪ್ಸ್ ಕೊಡಿ ಅಂತ ಹೇಳಿ ಆ ಒಂದು ಹೆಣ್ಮಗು ಪ್ರೊಫೆಟನ್ನ ಕೇಳ್ತಾಳೆ. ಆ್ಯಂಡ್ ಹಿ ಸೆಡ್ ಅಂತ ಅಂದರೆ ಯಾರಿಲ್ಲಿ ಪ್ರೊಫೆಟ್. ಸೊ ಏನು ಹೇಳ್ತಾರೆ, ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್. ಸೊ ಇಲ್ಲಿ ಪ್ರೊಫೆಟ್ ಏನು ಹೇಳ್ತಾ ಇದ್ದಾರೆ, ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ಅಂದರೆ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ. ಸೊ ಅದನ್ನ ನಾವು ಲಿಟ್ರಲಾಗಿ ತಗೋಬಾರ್ದು, ಅಂದರೆ ನಮ್ಮ ಮಕ್ಕಳೇ ಅಲ್ವಾ ಅನ್ನೋ ರೀತಿ ತಗೋಬಾರ್ದು. ಸೊ ಹಾಗಾಗಿ ಇದು ಒಂದು ಲೈನಿನ ಒಂದು ತಾತ್ಪರ್ಯ ಏನಿದೆ, ಅಂದರೆ ಇದರದ್ದು ಒಳ ಅರ್ಥ ಏನಿದೆ ಅನ್ನೋದನ್ನು ನಾವು ಮುಂದೆ ಇದನ್ನು ಓದ್ತಾ ಹೋದರೆ ನಮಗೆ ಗೊತ್ತಾಗುತ್ತೆ. ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್, ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ. ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ, ದೇ ಆರ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ ಸೆಲ್ಫ್. ಸೊ ಇಲ್ಲಿ ಆ ಮಕ್ಕಳು ಏನು ಬಂದಿದ್ದಾರೆ, ಅವರು ಇಲ್ಲಿ ಅವರ ಒಂದು ಜೀವನವನ್ನು ಅವರು ಸಂಪೂರ್ಣವಾಗಿ ಅನುಭವಿಸ್ಲಿಕ್ಕೆ ಬಂದಿದ್ದಾರೆ. ಅಂದರೆ ಅವರ ಒಂದು ಜೀವನವನ್ನು ಅವರು ತೃಪ್ತಿದಾಯಕವಾಗಿ ಸಂತೋಷದಿಂದ ಕಳೀಲಿಕ್ಕೋಸ್ಕರ ಅಂತ. ಅಂದರೆ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಜೀವನ ಇದೆ, ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಆಸೆ ಇದೆ, ಅಭಿರುಚಿ ಇದೆ, ಅಭಿಲಾಷೆ ಇದೆ, ಪ್ರತಿಯೊಂದು ಕೂಡ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ತನ ಇದೆ. ಸೊ ಅದನ್ನು ಪೋಷಕರು ಏನು ಮಾಡಬೇಕು, ದೇ ಮಸ್ಟ್ ರೆಸ್ಪೆಕ್ಟ್ ದೇರ್ ಡಿಸೈರ್ಸ್, ದೇರ್ ವಾಂಟ್ಸ್. ಪ್ರತಿಯೊಂದನ್ನು ಕೂಡ ಪೋಷಕರು ಗೌರವಿಸಬೇಕು. ಅವ್ರದ್ದೇ ಆದಂಥ ಒಂದು ಸಪ್ರೇಟ್ ಜೀವನ ಇದೆ, ಅವ್ರದ್ದೇ ಆದ ಸಪ್ರೇಟ್ ವಿಚಾರವಂತಿಕೆ ಇದೆ. ದೇ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮಕ್ಕಳು ನಿಮ್ಮ ಮೂಲಕ ಬಂದಿದ್ದಾರೆ, ಅಂದರೆ ನಿಮ್ಮಿಂದನೇ ಬಂದಿದ್ದಾರೆ ಅಂತ ಅಲ್ಲ ಇದರ ಅರ್ಥ. ದೇ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು. ಮಕ್ಕಳು ನಿಮ್ಮ ಮೂಲಕ ಬಂದಿದ್ದಾರೆ, ಆದರೆ ನಿಮ್ಮಿಂದನೇ ಬಂದಿದ್ದಾರೆ ಅಂತ ಅನ್ಕೋಬೇಡಿ. ಅಂದರೆ ಮಕ್ಕಳು ನಿಮ್ಮ ಪ್ರಾಪರ್ಟಿ. ಸೊ ನಾನೇ ಮಕ್ಕಳನ್ನ ಹುಟ್ಟಿಸಿದ್ದು. ಸೊ ಹಾಗಾಗಿ ನಾನು ಹೇಳಿದಾಗೆಲ್ಲ ಮಕ್ಕಳು ಕೇಳಬೇಕು, ನಾನು ಬೇಕು ಅಂದಿದ್ದನ್ನ ಮಾಡಬೇಕು, ಬೇಡ ಅಂದಿದ್ದನ್ನ ಮಾಡಬಾರ್ದು. ಈ ರೀತಿ ಪೋಷಕರು ಮಕ್ಕಳ ಮೇಲೆ ಏನೂ ಒತ್ತಡವನ್ನು ಹೇರಬಾರ್ದು. ಬಿಕಾಸ್ ಮಕ್ಕಳು ನಿಮ್ಮ ಮೂಲಕ ಬಂದಿದ್ದಾರೆ ಅಷ್ಟೇ, ನಿಮ್ಮಿಂದನೇ ಬಂದಿಲ್ಲ. ಅವರು ಇಲ್ಲಿಂದ ಬರುವಿಕೆಗೆ ನೀವು ಕಾರಣ ಆಗಿದ್ದೀರಾ ಅಷ್ಟೇ. ಸೊ ಹಾಗಾಗಿ ನೀವು ನಿಮ್ಮ ಒಳಗಿರ್ತಕ್ಕಂಥ ಒಂದು ಏನು ಅಭಿರುಚಿ ಇದೆ ಅಥವಾ ನಿಮಗೆ ಬೇಕು ಬೇಡಗಳಿದೆ, ಅದೆಲ್ಲವನ್ನೂ ಕೂಡ ಮಕ್ಕಳ ಮೇಲೆ ನೀವು ಹೇರುವಂಥ ಒಂದು ಪ್ರಯತ್ನವನ್ನು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ದೋ ದೇ ಆರ್ ವಿತ್ ಯು ಎಟ್ ದೇ ಬಿಲಾಂಗ್ ನಾಟ್ ಟು ಯು.
ಸೊ ಮಕ್ಕಳಾಗಿರೋದವರು ನಿಮ್ಮ ಜೊತೆ ಇರ್ತಾರೆ. ಸೊ ನಿಮ್ಮ ಜೊತೆ ಇದ್ದಾರೆ ಅಂತ ಮಾತ್ರಕ್ಕೆ ನೀವು ಬೇಕಾದ್ದೆಲ್ಲ ಅವರಿಗೆ ಆರ್ಡರ್ ಮಾಡ್ಬೋದು ಅಥವಾ ಬೇಕಾದಾಗೆಲ್ಲ ಅವರನ್ನು ನಡೆಸ್ಕೋಬೋದು ಅಂದರೆ ಅದು ತಪ್ಪು. ನಿಮ್ಮ ಜೊತೆನೇ ಇರ್ಬೋದು, ಆದರೆ ಯೆಟ್ ದೇ ಬಿಲಾಂಗ್ ನಾಟ್ ಟು ಯು. ಅವರು ನಿಮ್ಮ ಜೊತೆ ಇದ್ದರೂ ಸಮೇತ ಅವರು ನಿಮಗೆ ಸೇರಿದವರಲ್ಲ. ಅಂದರೆ ನೀವು ನನ್ನದೇ ಮಕ್ಕಳು ಅಂತೇಳಿ ನೀವು ಬೇಕಾದಾಗೆ ಅವರನ್ನು ನಡೆಸ್ಕೊಳ್ಳಿಕ್ಕೆ ಬರಲ್ಲ. ಸೊ ಅವ್ರನ್ನ ನೀವು ಒಂದು ರೀತಿ ಫ್ರೆಂಡ್ ಥರ ಟ್ರೀಟ್ ಮಾಡಬೇಕು, ಅವ್ರನ್ನ ನೀವು ರೆಸ್ಪೆಕ್ಟ್ ಮಾಡಬೇಕು, ಅವರ ಬೇಕು ಬೇಡಗಳನ್ನ ನೀವು ಗೌರವಿಸಬೇಕು ಅಂತ ಹೇಳಿ ಪೇರೆಂಟ್ಸಿಗೆ ಹೇಳ್ತಾ ಇದ್ದಾರೆ. ಯು ಮೇ ಗಿವ್ ದೆಮ್ ಯುವರ್ ಲವ್ ಬಟ್ ನಾಟ್ ಯುವರ್ ಥಾಟ್ಸ್. ಸೊ ದಿಸ್ ಲೈನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ನೀವು ಮಕ್ಕಳಿಗೆ ಏನು ಕೊಡ್ಬೋದು ಅಂತ ಹೇಳ್ತಿದ್ರೆ, ಯು ಮೇ ಗಿವ್ ದೆಮ್ ಯುವರ್ ಲವ್. ಪೋಷಕರು ಮಕ್ಕಳಿಗೆ ಏನನ್ನ ಕೊಡಬಹುದು ಅಂತಂದರೆ, ಅವರ ಒಂದು ಪ್ರೀತಿಯನ್ನು ಮಕ್ಕಳಿಗೆ ಕೊಡ್ಬೋದು, ಪ್ರೀತಿಯನ್ನು ಮಕ್ಕಳಿಗೆ ದಾರಿ ಎರಿಬೋದು. ಆದರೆ ಏನನ್ನು ಮಕ್ಕಳಿಗೆ ಕೊಡಬಾರ್ದು, ನಾಟ್ ಯುವರ್ ಥಾಟ್ಸ್. ನಿಮ್ಮ ವಿಚಾರಗಳನ್ನು ಮಕ್ಕಳಿಗೆ ಕೊಡಬೇಡಿ. ಸೊ ನಿಮ್ಮ ಮಕ್ಕಳಿಗೆ ಕೊಡಬೇಕು ಅಂದರೆ ನಿಮ್ಮ ಪ್ರೀತಿಯನ್ನು ಕೊಡಿ, ಆದರೆ ನಿಮ್ಮ ವಿಚಾರಗಳನ್ನು ಕೊಡಬೇಡಿ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ಅವರಿಗೆ ಅವ್ರದ್ದೇ ಆದಂತಹ ವಿಚಾರಗಳಿರುತ್ತೆ, ಅವ್ರಿಗೆ ಅವ್ರದ್ದೇ ಆದ ಸಪ್ರೇಟ್ ಬ್ರೈನ್ ಇದೆ, ಹೃದಯ ಇದೆ. ಸೊ ಆಗ ಅವ್ರು ಯೋಚನೆ ಮಾಡ್ತಾರೆ, ಅವ್ರಿಗೆ ಅವ್ರದ್ದೇ ಆದಂಥ ಭಾವನೆಗಳಿದೆ. ಸೊ ಆಗ ಅದನ್ನು ನೀವು ರೆಸ್ಪೆಕ್ಟ್ ಮಾಡಿ. ಸೊ ನಿಮಗೆ ಕೊಡಬೇಕು ಅಂತಂದರೆ ಮಕ್ಕಳಿಗೆ ಪ್ರೀತಿ ಕೊಡಿ, ಬಟ್ ನಿಮ್ಮೊಳಗಿರೋ ವಿಚಾರಗಳನ್ನು ಅವ್ರಿಗೆ ಕೊಡಬೇಡಿ. ಬಿಕಾಸ್ ಅವ್ರಿಗೂ ಬ್ರೈನ್, ಅವ್ರು ಯೋಚನೆ ಮಾಡಲಿ, ಅವ್ರಿಗೆ ಸರಿ ಅನಿಸಿದ್ದು ಅವ್ರು ಮಾಡ್ತಾರೆ, ತಪ್ಪು ಅನಿಸಿದ್ರೆ ಮಾಡಲ್ಲ. ಸೊ ಹಾಗಾಗಿ ಅವ್ರನ್ನ ನಾವು ರೆಸ್ಪೆಕ್ಟ್ ಮಾಡಬೇಕು. ಸೊ ಅವರ ವಿಚಾರಗಳನ್ನ ನಾವು ರೆಸ್ಪೆಕ್ಟ್ ಮಾಡಬೇಕು. ಸೊ ಹಾಗಾಗಿ ಮಕ್ಕಳಿಗೆ ಪ್ರೀತಿ ಕೊಡ್ಬೋದು ಹೊರತು ಪೋಷಕರು ತಮ್ಮ ವಿಚಾರಗಳನ್ನಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಫಾರ್ ದೇ ಹ್ಯಾವ್ ದೇರ್ ಓನ್ ಥಾಟ್ಸ್. ಸೊ ಯಾಕೆ ಪೋಷಕರಿಗೆ ನಿಮ್ಮ ವಿಚಾರಗಳನ್ನು ಮಕ್ಕಳಿಗೆ ಕೊಡಬೇಡಿ ಅಂತ ಹೇಳ್ತಿದ್ದಾರೆ ಅಂತಂದರೆ, ಬಿಕಾಸ್ ದೇ ಹ್ಯಾವ್ ದೇರ್ ಓನ್ ಥಾಟ್ಸ್. ಅವರಿಗೆ ಅವ್ರದ್ದೇ ಆದಂಥ ವಿಚಾರಗಳಿದೆ, ಅವ್ರು ಯೋಚನೆ ಮಾಡ್ತಾರೆ, ಆಲೋಚನಾ ಶಕ್ತಿ ಇದೆ, ಸರಿ ತಪ್ಪುಗಳನ್ನ ಅವ್ರು ತೀರ್ಮಾನ ಮಾಡ್ತಾರೆ. ಸೊ ನೀವು ಯಾಕೆ ಅದನ್ನು ಕೊಡ್ಲಿಕ್ಕೆ ಹೋಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ಯು ಮೇ ಹೌಸ್ ದೇರ್ ಬಾಡೀಸ್ ಬಟ್ ನಾಟ್ ದೇರ್ ಸೌಲ್ಸ್. ಸೊ ಮಕ್ಕಳುಗಳಿಗೆ ನೀವು ಅವರೊಂದು ಬಾಡಿನ ನೀವು ಕಂಟ್ರೋಲ್ ಮಾಡ್ಬೋದು, ಅವರ ಬಾಡಿಗೆ ನೀವು ಆಶ್ರಯ ಕೊಡ್ಬೋದು, ಇಲ್ಲ ಅಂತಂದರೆ ಅವರ ಬಾಡಿ ಲೆವೆಲಲ್ಲಿ ನೀವು ಅವರನ್ನು ಬೇಕಾದರೆ ಕಂಟ್ರೋಲ್ ಮಾಡ್ಬೋದು. ಆದರೆ ಬಟ್ ನಾಟ್ ದೇರ್ ಸೌಲ್ಸ್, ಅವರ ಆತ್ಮವನ್ನು ನೀವು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಫಾರ್ ದೇರ್ ಸೌಲ್ಸ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ. ಸೊ ಅವರ ಹೌಸ್ ಡ್ವೆಲ್ ಅಂತಂದ್ರೇನು, ನೆಲೆಸೋ ಅಂಥದ್ದು, ವಾಸಿಸೋ ಅಂಥದ್ದು. ಸೊ ಅವರ ಹೌಸು ಫ್ಯೂಚರಿಗೆ ಸೇರಿದ್ದು, ನಾಳೆಗೆ ಸೇರಿದ್ದು, ವಿಚ್ ಯು ಕೆನಾಟ್ ವಿಸಿಟ್ ನಾಟ್ ಈವನ್ ಇನ್ ಯುವರ್ ಡ್ರೀಮ್ಸ್. ಸೊ ನೀವು ಮಕ್ಕಳ ಒಂದು ಆತ್ಮ ಏನಿದೆ ಅಲ್ಲಿ ಇರ್ತಕ್ಕಂಥ ಒಂದು ಜಾಗಕ್ಕೆ ನೀವು ಯಾವತ್ತೂ ಕೂಡ ವಿಸಿಟ್ ಮಾಡಲಿಕ್ಕಾಗಲ್ಲ. ವಿಚ್ ಯು ಕೆನಾಟ್ ವಿಸಿಟ್ ನಾಟ್ ಈವನ್ ಇನ್ ಯುವರ್ ಡ್ರೀಮ್ಸ್. ವಿಸಿಟ್ ಮಾಡೋದಿರಲಿ, ನಿಮ್ಮ ಕನಸಲ್ಲೂ ಕೂಡ ಅವ್ರು ಇರ್ತಕ್ಕಂಥ ಸೌಲ್ನ ನೀವು ಟಚ್ ಮಾಡಲಿಕ್ಕಾಗಲ್ಲ, ಅಲ್ಲಿಗೆ ನೀವು ವಿಸಿಟ್ ಮಾಡಲಿಕ್ಕಾಗಲ್ಲ. ಬಿಕಾಸ್ ಅವರ ಒಂದು ಸೌಲ್ ಏನಿದೆ ಅದು ಯಾವಾಗಲೂ ಕೂಡ ಫ್ಯೂಚರಿಗೆ ಸೇರಿದ್ದು ಅಂತ ಹೇಳ್ತಾ ಇದ್ದಾರೆ. ಯು ಮೇ ಸ್ಟ್ರೈವ್ ಟು ಬಿ ಲೈಕ್ ದೆಮ್. ಸೊ ಯು ಮೇ ಸ್ಟ್ರೈವ್ ಟು ಬಿ ಲೈಕ್ ದೆಮ್. ನೀವು ಅವ್ರ ಥರ ಇರಲಿಕ್ಕೆ ಇಷ್ಟಪಡ್ಬೋದು, ಟ್ರೈ ಮಾಡ್ಬೋದು. ಯಾರ ಥರ? ಪೋಷಕರು ಮಕ್ಕಳ ಥರ ಇರಲಿಕ್ಕೆ ನೀವು ಟ್ರೈ ಮಾಡಬಹುದು. ಅಂದರೆ ನಿಮ್ಮ ಮಕ್ಕಳು ಇರೋ ರೀತಿ ನೀವು ಇರಲಿಕ್ಕೆ ಟ್ರೈ ಮಾಡ್ಬೋದು. ಬಟ್ ಸೀಕ್ ನಾಟ್ ಟು ಮೇಕ್ ದೆಮ್ ಲೈಕ್ ಯು. ಬಟ್ ಆದರೆ ಅವರನ್ನು ನಿಮ್ಮ ಥರ ಇರಲಿ ಅಂತ ನೀವು ಅನ್ಕೋಬಾರ್ದು. ಬಟ್ ಸೀಕ್ ನಾಟ್ ಟು ಮೇಕ್ ದೆಮ್ ಲೈಕ್ ಯು. ಅವ್ರನ್ನ ನಿಮ್ಮ ಥರ ಇರಲಿ ಅಥವಾ ನಿಮ್ಮ ಥರ ಚೇಂಜ್ ಮಾಡಲಿಕ್ಕೆ ನೀವು ಟ್ರೈ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಫಾರ್ ಲೈಫ್ ಗೋಸ್ ನಾಟ್ ಬ್ಯಾಕ್ವರ್ಡ್. ಸೊ ಲೈಫ್ ಗೋಸ್ ನಾಟ್ ಬ್ಯಾಕ್ವರ್ಡ್ ಅಂತಂದರೆ ಜೀವನ ಯಾವಾಗಲೂ ಕೂಡ ಹಿಂದೆ ಹೋಗುವಂಥದ್ದಲ್ಲ, ಜೀವನ ಯಾವಾಗಲೂ ಕೂಡ ಹಿಮ್ಮುಖವಾಗಿ ಚಲನೆ ಆಗೋದಿಲ್ಲ. ನಾಟ್ ಟ್ಯಾರೀಸ್ ವಿತ್ ಎಸ್ಟರ್ಡೇ. ಸೊ ಇಲ್ಲೇನಿರ್ತದೆ, ಲೈಫ್ ಅನ್ನೋದು ಕೂಡ ಯಾವತ್ತೂ ಕೂಡ ನಿನ್ನೆಗೆ ಸೇರಿದ್ದಲ್ಲ, ಹಿಂದುಗಡೆ ಚಲನೆ ಇಲ್ಲ, ಹಿಮ್ಮುಖ ಚಲನೆ ಇಲ್ಲ. ಹಾಗೂ ಜೀವನ ಅನ್ನೋದು ಯಾವತ್ತೂ ಕೂಡ ನಿನ್ನೆಗೆ ಸೇರಿದ್ದಲ್ಲ. ಪಾಸ್ಟ್ ಈಸ್ ಪಾಸ್ಟ್. ಜೀವನ ಅನ್ನೋದು ಯಾವಾಗಲೂ ಕೂಡ ಹರಿಯುವಂಥದ್ದು, ಮುಂದೆ ಹೋಗುವಂಥದ್ದು, ಅದು ಯಾವಾಗಲೂ ಕೂಡ ಪಾಸ್ಟಿಗೆ ಸೇರಿದ್ದಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬರೋವಂಥ ಲೈನ್ಸ್ ಇಂಪಾರ್ಟೆಂಟ್ ಇದೆ, ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಯು ಆರ್ ದ ಬೋಸ್ ಫ್ರಮ್ ವಿಚ್ ಯುವರ್ ಚಿಲ್ಡ್ರನ್ ಆ್ಯಸ್ ಲಿವಿಂಗ್ ಆ್ಯರೋಸ್ ಆರ್ ಸೆಂಟ್ ಫೋರ್ತ್. ಸೊ ಯು ಆರ್ ದ ಬೋಸ್. ಬೋಸ್ ಅಂತ ಅಂದರೆ ಇಲ್ಲಿ ಬಿಲ್ಲು. ಸೊ ಬಿಲ್ಲು ಅಂತಂದರೆ ಇಲ್ಲಿ ಯಾರಿಗೆ ಕಂಪೇರ್ ಮಾಡ್ತಿದ್ದಾರೆ, ಯಾರಿಗೆ ರೆಫರ್ ಮಾಡ್ತಿದ್ದಾರೆ ಅಂತಂದರೆ ಪೇರೆಂಟ್ಸಿಗೆ ಹೇಳ್ತಾ ಇದ್ದಾರೆ. ಫ್ರಮ್ ವಿಚ್ ಯುವರ್ ಚಿಲ್ಡ್ರನ್ ಆರ್ ಲಿವಿಂಗ್ ಆ್ಯರೋಸ್. ಆ್ಯರೋಸ್ ಅಂತ ಅಂದರೆ ಬಾಣ. ಸೊ ಇದನ್ನು ಮಕ್ಕಳುಗಳಿಗೆ ರೆಫರ್ ಮಾಡ್ತಾ ಇದ್ದಾರೆ. ಆರ್ ಸೆಂಟ್ ಫೋರ್ತ್. ಸೊ ಒಂದು ಬಾಣ ಮುಂದೆ ಹೋಗಬೇಕು ಅಂತಂದರೆ ಬಿಲ್ಲು ಬೇಕೇ ಬೇಕು, ಬಿಲ್ಲಿಲ್ಲದೆ ಬಾಣ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯು ಆರ್ ದ ಬೋಸ್ ಫ್ರಮ್ ವಿಚ್ ಯುವರ್ ಚಿಲ್ಡ್ರನ್ ಆರ್ ಲಿವಿಂಗ್ ಆ್ಯರೋಸ್ ಆರ್ ಸೆಂಟ್ ಫೋರ್ತ್. ಅಂದರೆ ನಿಮ್ಮ ಮಕ್ಕಳು ಮುಂದೆ ಹೋಗಬೇಕು, ಅಂದರೆ ನಿಮ್ಮ ಮಕ್ಕಳು ಸಕ್ಸಸ್ ಆಗಬೇಕು, ಅಂದರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಬೆಳವಣಿಗೆ ಆಗಬೇಕು ಅಂತಂದರೆ ಅದಕ್ಕೆ ಯಾರು ಬೇಕು? ಪೋಷಕರು ಬೇಕು. ಅಂದರೆ ಒಂದು ಬಾಣ ಮುಂದೆ ಹೋಗಲಿಕ್ಕೆ ಹೇಗೆ ಒಂದು ಬಿಲ್ಲಿನ ಅವಶ್ಯಕತೆ ಇದೆ, ಅದೇ ರೀತಿ ಒಂದು ಮಕ್ಕಳು ಅಭಿವೃದ್ಧಿ ಆಗಬೇಕು, ಮುಂದೆ ಹೋಗಬೇಕು,
ಅಂದರೆ ಜೀವನದಲ್ಲಿ ಸಕ್ಸಸ್ ಆಗಬೇಕು, ಅಭಿವೃದ್ಧಿ ಆಗಬೇಕು, ಒಳ್ಳೆ ದಾರಿಯನ್ನು ಅವರು ಹಿಡಿಬೇಕು ಅಂತಂದರೆ ಅದಕ್ಕೆ ಯಾರ ಅವಶ್ಯಕತೆ ಇದೆ? ಪೋಷಕರ ಅವಶ್ಯಕತೆ ಇದೆ. ದ ಆರ್ಚರ್ ಸೀಸ್ ದ ಮಾರ್ಕ್ ಅಪಾನ್ ದ ಪಾತ್ ಆಫ್ ಇನ್ಫೈನೈಟ್. ಅಂದರೆ ಜೀವನ ಯಾವತ್ತೂ ಕೂಡ ಮುಂದುವರಿತಾ ಇರುತ್ತೆ. ಅಂದರೆ ಹಲವಾರು ಜೀವಿಗಳು ಇಲ್ಲಿ ಜನಿಸ್ತಾ ಇರ್ತಾರೆ. ಪ್ರತಿನಿತ್ಯ ಈ ಭೂಮಿ ಮೇಲೆ ಹಲವಾರು ಜೀವಿಗಳು ಜನಿಸ್ತಾ ಇರ್ತಾರೆ. ಇದೊಂದು ಒಂದು ಪ್ರೋಸೆಸ್, ಇದು ಕಂಟಿನ್ಯೂಸ್ ಆಗಿ ಆಗುವಂಥದ್ದು. ಆ್ಯಂಡ್ ಈ ಬೆಂಡ್ಸ್ ಯು ವಿತ್ ಹಿಸ್ ಮೈಟ್. ವಿತ್ ಹಿಸ್ ಮೈಟ್ ಅಂತ, ಹಿಸ್ ಮೈಟ್ ಅಂತಂದ್ರೆ ಹಿಸ್ ಅಂತಂದರೆ ಯಾರು? ದೇವರ ಅವನ ಒಂದು ಶಕ್ತಿಯೊಂದಿಗೆ ಈ ಬೆಂಡ್ಸ್ ಯು ಅಂತಂದರೆ ಅವನ ಒಂದು ಶಕ್ತಿಯ ಮೂಲಕ ಪೇರೆಂಟ್ಸ್ಗಳಿಗೆ ಏನೋ ಒಂದು ರೀತಿಯಲ್ಲಿ ತ್ರಾಸಾಗುತ್ತೆ ಅಥವಾ ಸ್ವಲ್ಪ ಪ್ರೆಷರ್ ಅಂತ ಅನಿಸುತ್ತೆ. ಯಾಕೆ? ದಟ್ ಈಸ್ ಆ್ಯರೋಸ್ ಮೇ ಗೋ ಸ್ವಿಫ್ಟ್ ಆ್ಯಂಡ್ ಫಾರ್. ಸೊ ಒಂದು ಬಾಣ ಸ್ವಿಫ್ಟಾಗಿ ಅಂತಂದರೆ ಫಾಸ್ಟಾಗಿ ಹೋಗಬೇಕು ಅಥವಾ ತುಂಬ ದೂರ ಹೋಗಬೇಕು ಅಂತಂದರೆ ಬೋಗೆ ಪ್ರೆಷರ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದು ಪ್ರೆಷರ್ ತಗೊಳ್ಳಿಲ್ಲ ಅಂತಂದರೆ ಆ ಒಂದು ಆ್ಯರೋ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ತುಂಬ ದೂರ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗೆ ಯಾರೋ ಮುಂದೆ ಹೋಗಬೇಕು ಅಂತಂದರೆ ಬೋ ಪ್ರೆಷರ್ ತಗೊಳ್ಳೇಬೇಕು. ಅದೇ ರೀತಿ ಮಕ್ಕಳು ಅಭಿವೃದ್ಧಿ ಆಗಬೇಕು ಅಂದರೆ ಅವರ ಮಕ್ಕಳು ಸಕ್ಸಸ್ ಆಗಬೇಕು ಅಂತಂದರೆ, ಪ್ರತಿಯೊಬ್ಬ ಪೋಷಕರ ಮಕ್ಕಳು ಸಕ್ಸಸ್ ಆಗಬೇಕು, ಒಳ್ಳೇದಾಗಬೇಕು ಅಂತಂದಾಗ ಅವರ ಏನು ಮಕ್ಕಳನ್ನ ಬೆಳೆಸಿ ದೊಡ್ಡವರಾಗಿ ಮಾಡ್ತಾರೆ ಆ ಒಂದು ಜರ್ನಿ ಏನಿದೆ ಅಲ್ಲಿ ಇವ್ರಿಗೆ ತುಂಬ ತ್ರಾಸಾಗುತ್ತೆ, ಸಮಸ್ಯೆ ಆಗುತ್ತೆ. ಅದು ಭಾವನಾತ್ಮಕವಾಗಿ ಅಥವಾ ಹಣಕಾಸಿನ ವಿಚಾರ ಯಾವುದೇ ರೀತಿ ಸಮಸ್ಯೆಗಳಾಗ್ಬೋದು. ಸೊ ಅದನ್ನೆಲ್ಲ ಅವರು ರಿಸೀವ್ ಮಾಡ್ಕೊಳ್ಳಿಕ್ಕೆ ರೆಡಿ ಇರಬೇಕು. ಲೆಟ್ ಯುವರ್ ಬೆಂಡಿಂಗ್ ಇನ್ ದ ಆರ್ಚರ್ಸ್ ಹ್ಯಾಂಡ್ ಬಿ ಫಾರ್ ಗ್ಲಾಡ್ನೆಸ್. ಇಲ್ಲಿ ಆರ್ಚರ್ ಯಾರು ಅಂತಂದರೆ ಬಿಲ್ಲುಗಾರ, ಮೀನ್ಸ್ ಇಟ್ ರೆಫರ್ಸ್ ಟು ಗಾಡ್, ದೇವರಿಗೆ ಇಲ್ಲಿ ರೆಫರ್ ಮಾಡ್ತಾ ಇರೋದು. ಅಂದರೆ ದೇವರು ಪೋಷಕರಿಗೆ ಹಲವಾರು ಕಷ್ಟಗಳನ್ನು ಕೊಡ್ತಾನೆ. ಸೊ ಆ ಕಷ್ಟಗಳಂದರೆ ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಒಂದು ಜರ್ನಿ ಏನಿದೆ, ಒಂದು 20-25 ವರ್ಷ ಅವ್ರು ಏನು ಮಕ್ಕಳನ್ನ ಬೆಳೆಸ್ತಾ ಹೋಗ್ತಾರೆ, ಆ ಒಂದು ಜರ್ನಿ ಏನಿದೆ ಅದು ತುಂಬ ತ್ರಾಸದಾಯಕವಾಗಿರುತ್ತೆ. ಅಂದರೆ ಹಲವಾರು ಸಮಸ್ಯೆಗಳನ್ನು ಪೋಷಕರು ಫೇಸ್ ಮಾಡಬೇಕಾಗಿ ಬರುತ್ತೆ. ಮಕ್ಕಳನ್ನ ಸಾಕೋದು ಅಂತಂದರೆ ಅದು ಸುಲಭದ ಮಾತಾಗಿಲ್ಲ. ಅವ್ರಿಗೆ ಎಜುಕೇಷನ್ ಕೊಡಿಸ್ಬೇಕು, ಅವರ ಬೇಕು ಬೇಡಗಳನ್ನು ಪೂರೈಸಬೇಕು. ಈ ರೀತಿಯ ಒಂದು ಜೀವನ ಪೋಷಕರಿಗಿರುತ್ತೆ. ಅಂದರೆ ಮಕ್ಕಳಿಗೊಂದು ಕಂಪ್ಲೀಟ್ ಜವಾಬ್ದಾರಿಯನ್ನು ತಗೊಂಡು ಎಲ್ಲ ರೀತಿಯಲ್ಲೂ ಮಕ್ಕಳಿಗೆ ಒಂದು ಒಳ್ಳೇದಾಗಬೇಕು ಅಂತಂದರೆ ಇವರು ಹಲವಾರು ರೀತಿಯ ಸಮಸ್ಯೆಗಳನ್ನು ಫೇಸ್ ಮಾಡಿ ಮಕ್ಕಳನ್ನ ಬೆಳೆಸ್ತಾರೆ. ಬಟ್ ಸಮಸ್ಯೆ ಅಂತ ಆದ್ರೂ ಕೂಡ ಅದನ್ನ ಸಮಸ್ಯೆ ಅಂತ ಪೋಷಕರು ತಗೋಬಾರ್ದು. ಅಂದರೆ ನನ್ನ ಮಕ್ಕಳನ್ನ ಬೆಳೆಸೋದು ನನಗೆ ತುಂಬ ಕಷ್ಟಪಟ್ಟೆ ಅನ್ನೋ ಒಂದು ರೀತಿಯಲ್ಲಿ ಅದನ್ನ ತಗೋಬಾರ್ದು, ಕಷ್ಟ ಅಂತ ತಗೋಬಾರ್ದು. ಬೆಂಡಿಂಗ್ ಇನ್ ದ ಆರ್ಚರ್ಸ್ ಆ್ಯಂಡ್ ಬಿ ಫಾರ್ ಗ್ಲಾಡ್ನೆಸ್. ಆ ಪ್ರೋಸೆಸ್ ಏನಿದನ್ನ ಖುಷಿ ಪಡಿ. ಅಂದರೆ ಒಂದು ಮಗುವನ್ನು ಇರಬೇಕಾದ್ರೆ ತಾಯಿ ತುಂಬ ಕಷ್ಟಪಡ್ತಾಳೆ, ನೋವಾಗುತ್ತೆ. ಅಂದರೆ ಅದನ್ನ ಕಷ್ಟ ಅಂತ ಅಂದ್ಕೊಂಡ್ರೆ ಯಾವ ತಾಯಿ ಕೂಡ ತನ್ನ ಮಗುವನ್ನು ಇರಲಿಕ್ಕಾಗಲ್ಲ. ಅಂದರೆ ಆ ಒಂದು ಜರ್ನಿನ ನಾವು ಅಂದರೆ ಪೋಷಕರು ಎಂಜಾಯ್ ಮಾಡಬೇಕು. ಎಂಜಾಯ್ ಮಾಡಿದ್ರೆ ಮಾತ್ರ ಆ ಮಕ್ಕಳುಗಳು ಕೂಡ ಒಂದು ಒಳ್ಳೆ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ. ಅದನ್ನು ಕಷ್ಟ, ಮಕ್ಕಳುಗಳನ್ನ ಒಂದು ಗುರಿ ಮುಟ್ಟಿಸೋ ಅಂಥದ್ದು ಕಷ್ಟ ಅಂತ ಪೋಷಕರು ಅಂದ್ಕೋಬಾರ್ದು. ಆ ಜರ್ನಿನ ಅವರು ಎಂಜಾಯ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಫಾರ್ ಈವನ್ ಆ್ಯಸ್ ಹಿ ಲವ್ಸ್ ದ ಆ್ಯರೋ ದಟ್ ಫ್ಲೈಸ್. ಸೊ ಇಲ್ಲಿ ಹಿ ಕ್ಯಾಪಿಟಲ್ ಲೆಟರ್ ಕೊಟ್ಟಿದ್ದಾರೆ. ಹಿ ರೆಫರ್ಸ್ ಟು ಗಾಡ್. ಸೊ ಇಲ್ಲಿ ದೇವರು ಹಿ ಲವ್ಸ್ ದ ಆ್ಯರೋ ದಟ್ ಫ್ಲೈಸ್. ಸೊ ಇಲ್ಲಿ ಪ್ರೀತಿಸ್ತಾನೆ. ದೇವರು ಯಾರನ್ನ ಪ್ರೀತಿಸ್ತಾನೆ? ಆ್ಯರೋ ಅಂತಂದರೆ ಆ್ಯರೋ ದಟ್ ಫ್ಲೈಸ್ ಅಂತಂದರೆ ಮುಂದೆ ನುಗ್ಗೋ ಅಂಥ ಒಂದು ಆ್ಯರೋ ಏನಿದೆ, ಬಾಣ ಏನಿದೆ ಅದನ್ನು ಇಷ್ಟಪಡ್ತಾನೆ. ಅಂದರೆ ಮಕ್ಕಳುಗಳನ್ನ ದೇವರು ಇಷ್ಟಪಡ್ತಾನೆ, ಒಳ್ಳೆ ಬೆಳವಣಿಗೆ ಆಗುವಂತಹ ಅಥವಾ ಮಕ್ಕಳುಗಳನ್ನು ಇಷ್ಟಪಡ್ತಾನೆ. ಹಾಗೆ ಸೊ ಹಿ ಲವ್ಸ್ ಆಲ್ಸೋ ದ ಬೋ ದಟ್ ಈಸ್ ಸ್ಟೇಬಲ್. ಬರೀ ಮಕ್ಕಳನ್ನ ಮಾತ್ರ ಇಷ್ಟಪಡ್ತಾನ? ಬರೀ ಆ್ಯರೋನ ಮಾತ್ರ ಇಷ್ಟಪಡ್ತಾನ? ನೋ, ಅದರ ಜೊತೆಗೆ ಪೋಷಕರನ್ನು ಸಮೇತ ಇಷ್ಟಪಡ್ತಾನೆ. ಅಂದರೆ ಆ್ಯರೋ ಆ್ಯಸ್ ವೆಲ್ ಆಸ್ ಬೋ ಎರಡನ್ನೂ ಸಹ ಇಷ್ಟಪಡ್ತಾನೆ. ಅಂದರೆ ಪೋಷಕರಿಗೆ ತ್ರಾಸಾಯಿತು ಅಥವಾ ಕಷ್ಟ ಆಯಿತು, ಕಷ್ಟ ಕೊಟ್ಟ ಅಂದ ಮಾತ್ರಕ್ಕೆ ಅವ್ನು ಬರೀ ಮಕ್ಕಳನ್ನ ಇಷ್ಟಪಡ್ತಾನೆ, ಪೇರೆಂಟ್ಸ್ನ ಇಷ್ಟಪಡಲ್ಲ ಅಂತಲ್ಲ. ಅಂದರೆ ಮಕ್ಕಳನ್ನ ಬೆಳೆಸ್ಬೇಕವರಿಗೆ ಸಮಸ್ಯೆ ಆಗ್ಬೋದು, ಬಟ್ ದೇವರು ಇಬ್ಬರೂ ಕೂಡ ಅಷ್ಟೇ ಈಕ್ವಲ್ ಆಗಿ, ಅಂದರೆ ಮಕ್ಕಳಾಗಿರ್ಬೋದು ಪೋಷಕರಾಗಿರ್ಬೋದು ಇಬ್ಬರನ್ನ ಸಮೇತ ಇಲ್ಲಿ ಸಮಾನವಾಗಿ ನೋಡ್ತಾನೆ, ಇಬ್ಬರೂ ಕೂಡ ಅವನು ಇಷ್ಟಪಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಾಗಿತ್ತು ಆನ್ ಚಿಲ್ಡ್ರನ್ ಎಕ್ಸ್ಪ್ಲನೇಷನ್ನು. ನಿಮಗೆಲ್ಲ ನನ್ನ ಎಕ್ಸ್ಪ್ಲನೇಷನ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಇನ್ಯಾವುದಾದ್ರು ಪೋಯಮ್ ಅಥವಾ ಲೆಸನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.